ಎಲ್ಲ ಸರಿಯಾಗಿದ್ದಿದ್ರೆ ಬ್ರಹ್ಮಕಮಲದ ಮೊಗ್ಗು ಅರಳ್ತಾ ಇತ್ತು. ಬಟ್ ರಾತ್ರಿಗೆಲ್ಲ ಮಳೆ ಸುರಿದು ಈ ಮೊಗ್ಗು ಯಾತಕ್ಕೆ ಈ ಥರ ಸೋತೋದಂಗೆ ಸತ್ತೋದಂಗಾಗಿದೆ ಅಂತ ನನಗೆ ನಿಜವಾಗ್ಲೂ ತುಂಬ ಶಾಕ್ ಆಯಿತು. ಆಮೇಲೆ ಗಮನಿಸಿ ನೋಡಿದಾಗ ಈ ಮೊಗ್ಗು ಯಾವ ಎಲೆಯಿಂದ ಬಂದಿತ್ತೋ ಆ ಎಲೆ ಗಾಳಿಗೆ ಮಳೆಗೆ ಕಟ್ಟಾಗಿದೆ. ಸೊ ಎಲೆ ಕಟ್ಟಾಗ್ತಿದ್ದ ಹಾಗೆ ನೀವು ನೀರು ಎಷ್ಟೇ ಹಾಕ್ಬೋದು, ಗಿಡಕ್ಕೆ ಗೊಬ್ಬರ ಎಷ್ಟೇ ಕೊಡ್ಬೋದು, ಎಷ್ಟೇ ಆರೈಕೆ ಮಾಡ್ಬೋದು, ಆದರೆ ಈ ಮೊಗ್ಗು ಯಾವ ಎಲೆಯಿಂದ ಬಂತೋ ಆ ಎಲೆಯಿಂದಾನೇ ಪ್ರಾಣಶಕ್ತಿ ಮೊಗ್ಗಿಗೆ ಬರಬೇಕಲ್ವಾ. ಕಟ್ಟಾಗ್ತಿದ್ದ ಹಾಗೆ ಈ ಮೊಗ್ಗಿನ ಬೆಳವಣಿಗೆ ಕುಂಠಿತ ಆಯಿತು. ಅವತ್ತು ಪೂರ್ತಿ ಕಾದೆ ಗೊತ್ತಾ. ರಾತ್ರಿ ಏನಾದರೂ ಅರಳುತ್ತಾ ಅಂತ ಕಾಯ್ಕೊಂಡು ಕೂತಿದ್ದೆ, ಏನೂ ಅರಳಲಿಲ್ಲ. ಈ ಕಟ್ಟಾಗಿರೋದು ರಿಪೇರಿನೂ ಆಗಲಿಲ್ಲ, ಹಾಗೆ ಈ ಹೂವು ಅರಳೂ ಇಲ್ಲ. ಇನ್ಫ್ಯಾಕ್ಟ್ ಅದು ಇನ್ನೂ ಮುದುಡ್ತಾ ಇದೆ. ಇದರಿಂದ ಲೈಫ್ ಲೆಸನ್ ಏನು ಹೇಳಿ ಗೊತ್ತಾಗಿದ್ದು, ಪ್ರಾಣಶಕ್ತಿ ನಮಗೂ ಸಿಗುತ್ತೆ ಗಿಡಕ್ಕೆ ಸಿಕ್ಕ ಹಾಗೆ. ಬ್ಲಾಕೇಜಸ್ ಇದ್ದರೆ ನಾವು ಹೀಗಾಗ್ತೀವಿ.